ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ಭಗವದ್ಗೀತೆದ 17ನೇ ಚಾಪ್ಟ್ರಲ್ಲಿ 22 ಅಧ್ಯಾಯನ ಮಾತ್ರ ಹೇಳಿದೆ. ಇವಾಗ 23ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ಶ್ರೀವಿದಃ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ವ ವಿಹಿತಾ ಪುರಾಂ. ಓಂ ತತ್ ಸತ್ ಇವುಗಳು ಬ್ರಹ್ಮವನ್ನು ತೋರಿಸುವ 3 ಸಂಕೇತಗಳೆಂದು ಜ್ಞಾನಿಗಳು ಹೇಳುತ್ತಾರೆ. ಆದುದರಿಂದ ಸೃಷ್ಟಿ ಕಾಲದಲ್ಲಿ ಬ್ರಾಹ್ಮಣರಿಗೂ ವೇದಗಳು ಯಜ್ಞಗಳು ಸೃಷ್ಟಿಯಾದವು. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞ ದಾನ ತಪಃ ಕ್ರಿಯಾ ಪ್ರವೃತ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಜ್ಞಾನಿಗಳಾದವರು ತಾವು ಮಾಡುವ ಶಾಸ್ತ್ರೋಕ್ತ ತಪಸ್ಸು, ಯಜ್ಞ, ದಾನಾದಿ ಕ್ರಿಯೆಗಳನ್ನು ಓಂಕಾರ ಶಬ್ದೋಚ್ಚರಣ ಪೂರ್ವಕವಾಗಿ ಬಿಡದೆ ಆರಂಭಿಸುತ್ತಾರೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಃ ಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷಾಕಾಂಕ್ಷಿ. ಮುಮುಕ್ಷಗಳು ತತ್ ಎಂಬ ಬ್ರಹ್ಮವಾಚಕವನ್ನು ಉಚ್ಚರಿಸಿ ಫಲಾಪೇಕ್ಷೆ ಇಲ್ಲದವರಾಗಿ ಅನೇಕ ಯಜ್ಞ ದಾನ ತಪಸ್ಸುಗಳನ್ನು ಆಚರಿಸುತ್ತಾರೆ. 26ನೇ ದಿನ. ಸದ್ಭಾವೇ ಸದುಭಾವೇ ಚ ಸತಿತೇ ಯತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಚ ಶಬ್ದ ಪಾರ್ಥಯುಜ್ಯತೆ. ಸತ್ ಎಂಬ ಶಬ್ದವು ಸತ್ತ ಎಂದರೆ ಇರುವಿಕೆಯ ವಾಚಕವಾಗಿಯೂ ಸಾಧು ಅಂದರೆ ಒಳ್ಳೆಯದರ ವಾಚಕವಾಗಿಯೂ ಉಪಯೋಗಿಸಲ್ಪಡುತ್ತದೆ. ಅರ್ಜುನ, ಉತ್ತಮ ಕರ್ಮಗಳಿಗೂ ಪರ್ಯಾಯವಾಗಿಯೂ ಈ ಸತ್ ಶಬ್ದವು ಉಪಯೋಗಿಸಲ್ಪಡುತ್ತದೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತತರ್ಥ್ಯಂ ಸದಿತ್ಯೇವಾಭಿಧೀಯತೆ. ಯಜ್ಞಕ್ಕೂ ತಪಸ್ಸಿಗೂ ದಾನಕ್ಕೂ ಸಂಬಂಧಿಸಿದ ನಿಷ್ಠೆಯನ್ನು ಸಹ ಸತ್ ಎಂದು ಹೇಳುತ್ತಾರೆ. ಆ ನಿಮಿತ್ತವಾದ ಕರ್ಮಗಳಿಗೂ ಕೂಡ ಸತ್ ಎಂದೇ ಹೇಳುತ್ತಾರೆ. ಆಶ್ರದೆಯ ಉತ್ತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಆಸದಿತ್ಯುಚ್ಯತೆ ಪಾರ್ಥ ನಾಚ ತತ್ಪ್ರೇತ್ಯ ನೋಹ್ಯಾಂ. ಅರ್ಜುನ, ಶ್ರದ್ಧೆ ಇಲ್ಲದೆ ಮಾಡಿದ ಹೋಮವು, ದಾನವು, ತಪಸ್ಸು ಮತ್ತು ಮಾಡಿದ್ದೆಲ್ಲವೂ ಅಸತ್ ಎನಿಸುವವು. ಅಂತಹ ಕರ್ಮವು ಪರದಲ್ಲಿಯೂ ಫಲವನ್ನು ಕೊಡುವುದಿಲ್ಲ. ಓಂ ತತ್ಸತ್. ಇತಿ ಶ್ರೀಮದ್ ಭಗವದ್ಗೀತಾಸೂಪನಿಷತ್ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗ ನಾಮ ಸಪ್ತದಶೋಧ್ಯಾಯ. ಇಲ್ಲಿಗೆ 17ನೇ ಅಧ್ಯಾಯ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ವಚನಗಳು ಭಗವದ್ಗೀತೆನ ನೋಡಿಕೊಂಡು ಇದು ಮಾಡ್ತೀನಿ. ಧನ್ಯವಾದಗಳು.